ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಎಸ್ಕಾಂ ನೂತನ ಇಂಜಿನಿಯರ್ WA ಜಾಗೀರ್ದಾರ್ ಅವರಿಗೆ ಕರವೇ ವತಿಯಿಂದ ಸನ್ಮಾನ. ಎಸ್ಕಾಂ ನ್ಯೂಸ್. ನಮಸ್ಕಾರ. DMS ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಎಸ್ಕಾಂ ಕಾರ್ಯ ಮತ್ತು ಪಾಲನಾ ವಿಭಾಗದ ನೂತನ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಶ್ರೀ WA ಜಾಗೀರ್ದಾರ್ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ವತಿಯಿಂದ ಆತ್ಮೀಯ ಸನ್ಮಾನ ಹಾಗೂ ಅಭಿನಂದನೆ ಸಲ್ಲಿಸಲಾಯಿತು. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಜನಪರ ಸೇವಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಜಿಲ್ಲಾ ಉಸ್ತುವಾರಿ ಅಶೋಕ್ ಆರಿವಾಳ, ಹನುಮಂತ್ ಟಕ್ಕಳಿಕೆ, ಅಕ್ಷಯ್ ಗಾಯ್ಕವಾಡ್, ನಾಗೇಶ್ ಗಾಣಿಗೇರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ನೂತನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಶುಭಾಶಯಗಳನ್ನ ಕೋರಿದ್ರು. ಅವರ ಅಧಿಕಾರ ಅವಧಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಿ ಜನಸ್ನೇಹಿ ಆಡಳಿತ ನೀಡುವಂತೆ ಆಶಯ ವ್ಯಕ್ತಪಡಿಸಿದ್ರು. ಇದು ಸಿದ್ದು ಜಮ್ಮಲ್ದಿನ್ನಿ ಅವರ ವರದಿ, ಬಸವನ ಬಾಗೇವಾಡಿಯಿಂದ. ವೀಕ್ಷಕರೇ ನಮಸ್ಕಾರ. ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.